ಇದು ಸುಮಾರು 80 ವರ್ಷದ ಹಿಂದೆ ಜಾತ್ರೆ ಆಗಿತ್ತು, ಆಮೇಲೆ ನಿಂತು ಹೋಗಿತ್ತು. ಲಾಸ್ಟ್ ಇಯರ್ ಒಂದು 9 ವರ್ಷದ ಹಿಂದೆ ಭಾಳ ವಿಜೃಂಭಣೆಯಿಂದ ತುಂಬ ಗ್ರ್ಯಾಂಡಾಗೆ ಒಂದು ಜಾತ್ರಾ ಮಹೋತ್ಸವ ಮಾಡಿದ್ವಿ. ಈಗ ಮತ್ತೆ 8 ವರ್ಷ ತುಂಬಿ 9 ವರ್ಷದಾಗ ಬಿದ್ದಿದೆ. ಇವಾಗ ಜಾತ್ರೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಈ ಭೂತಪ್ಪನ ಒಂದು ಬಣ್ಣ ಹಾಕ್ಸೋಕ್ಕೆ ಈಗ ಹೊರತೆಗ್ದಿದ್ದೀವಿ. ಈಗ ಏಪ್ರಿಲ್ ಅಥವಾ ಮೇನಲ್ಲಿ ಎಲ್ಲ ಕೈವಾಡಸ್ಥರು ಕೂತು ಒಂದು ಡೇಟ್ನ ಫಿಕ್ಸ್ ಮಾಡಿ ಘೋಷಣೆ ಮಾಡ್ತಾರೆ. ಈಗ ಇದು ಮಾಡ್ಕೊಂಡು ಮಾಡ್ತಾರೆ. ಹಂಗಾಗಿ ಈ ಭೂತಪ್ಪನ ಇವಾಗ ಸದ್ಯಕ್ಕೆ ಇದನ್ನು ಮಾಡ್ಸೋಕೆ ಕಳಿಸ್ತಾ ಇದ್ದೀವಿ. ಏನು ಭೂತ ಪ್ರೇತಗಳ ನಿವಾರಕನಾಗಿ ಭೂತಪ್ಪ ಊರನ್ನು ಗ್ರಾಮವನ್ನು ಕಾಯ್ತಾನೆ. ಭೂತಪ್ಪ ಊರಿಗೆ ಎಲ್ಲ ರಕ್ಷಣೆಯನ್ನು ಕೊಡ್ತಾನೆ ಅಂತಂದು ನಾವು ನಂಬ್ಕೊಂಬಂದಿರ್ತಕ್ಕಂಥ ಪ್ರತೀತಿ ಇವತ್ತು ಭೂತಪ್ಪಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ಆರಾಧನೆ ಮಾಡೋದಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಇದಕ್ಕೆ ಎಲ್ಲ ಗ್ರಾಮಸ್ಥರ ಸಹಕಾರ ಇದೆ, ಸಹಮತ ಇದೆ. ಇವತ್ತು ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ. ಕೈವಾಡದಸ್ತರು ಸೇರ್ಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಈ ದಿವಸ ಭೂತಪ್ಪಗಳು ಭಾರಿ ಇದಾಗಿಬಿಟ್ಟಿದ್ದಾವೆ. ಅವನ್ನೆಲ್ಲನ ಬಣ್ಣ ಕಂಚಿನವ ಮಾಡಿಸ್ಲಿಕ್ಕೆ ತಗೊಂಡೋಗ್ತಾ ಇದ್ದೀವಿ. ಈಗ ಎಲ್ಲ ಗ್ರಾಮಸ್ಥರು, ಎಲ್ಲ ಕೈವಾಡಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಇವತ್ತಿನ ದಿವಸ ಈ ಭೂತಪ್ಪಳನ್ನ ತಗೊಂಡೋಗಿ ಇದೇ ವಿಗ್ರಹನ ಕಂಚಿನ ಥರ ಮಾಡಿಸೋಕ್ಕೆ ಎಲ್ಲ ಏರ್ಪಾಡು ಮಾಡ್ಕೊಂಡು ಮಾಡ್ತಾಯಿದ್ದೀವಿ.